ತ್ರಿಶೂಲ್, ತ್ರಿಶೂಲ್ ಸಮಾಧಾನ ಮಾಡ್ಕೋ. ಹೇಗೆ ಶಿವಾನಿ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಅಮ್ಮ ಕೇಳೋ ಪ್ರಶ್ನೆಗೆ ನನಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ದೇವಸ್ಥಾನದಿಂದ ಕುಂಕುಮ ತರಲಿಲ್ವೇನೋ ಅಂತ ಕೇಳ್ತಾರೆ. ನಾನು ಕಾಣಿಸೋದು ಬರೀ ಅಮ್ಮನ ಹಣೆ ಮಾತ್ರ. ಅಮ್ಮನ ಹಣೆಲಿರೋ ಕುಂಕುಮ ಅಳಿಸ್ಬಿಡ್ತೀನಿ ಅಂತ ಅನಿಸ್ತಾ ಇದೆ ಶಿವಾನಿ. ಅಮ್ಮ ನೋಡೋಕ್ಕಾಗ್ತಿಲ್ಲ ಇವಾಗ ನನಗೆ. ಅಜ್ಜಿ ಅವ್ರ ಮಗನ ಬಗ್ಗೆ ವಿಚಾರಿಸ್ಕೋತಾರೆ, ಆದ್ರೆ ಅಜ್ಜಿ ಗೊತ್ತಿಲ್ಲ ನಾನು ಅವ್ರ ಮಗನ್ನೇ ಸಾಯಿಸ್ಬಿಟ್ಟಿದ್ದೀನಿ ಅಂತ. ಯಾಕೆ ಶಿವಾನಿ, ಯಾಕೆ ನಾನು ಈ ಥರ ಕೆಲಸ ಮಾಡಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಅಪ್ಪ ಯಾಕೆ ನಿನ್ ಜೊತೆ ಮೃಗದ ಥರ ವರ್ತಿಸಿದ್ರು? ಅವನು ಮನುಷ್ಯ ರೂಪದ ಮೃಗದ ಮನಸ್ಸಿನವನು. ಅಂದ್ರೆ ಮನುಷ್ಯ ಮೃಗ. ಅವತ್ತು ತ್ರಿವಿಕ್ರಮ್ ಕೂಡ ನಿನ್ ಜೊತೆ ಹಾಗೆ ನಡ್ಕೊಂಡ, ಇವತ್ತಪ್ಪನು ಹಾಗೆ ನಡ್ಕೊಂಡ್ರಲ್ಲ. ಯಾಕೆ ಶಿವಾನಿ, ಯಾಕೆ ಎಲ್ರಿಗೂ ನಿನ್ ಮೇಲೆ ಅಷ್ಟೊಂದು ಕೋಪ? ಆದ್ರೂ ನಾನು ಪಂಚಾಯಿಸಿದ ಮಗ ಅಂತ ಅನ್ಸ್ಕೊಂಡ್ಬಿಟ್ಟನಲ್ಲ. ಅವನು ನಿನ್ಗೆ ಜನ್ಮ ಕೊಟ್ಟ ತಂದೆ ಅಲ್ಲ, ಹೋದ ಜನ್ಮದಲ್ಲಿ ನಿನ್ನ ಪ್ರಾಣ ತೆಗೆದವನು. ಅವ್ರ ಮಗನಾಗ ಹುಟ್ಟಿ ನನ್ನ ಅವನ್ನೇ ಸಾಯಿಸ್ಬಿಟ್ನ. ಅವನ್ನ ಸಾಯಿಸ್ಬೇಕು ಅಂತಾನೆ ಅವನು ಮಗ ಆಗಿ ಹುಟ್ಟಿದ್ಯಾ ನೀನು. ಅದು ಕಾಲ ಕಾದಿಟ್ಟ ತೀರ್ಪು ಅಷ್ಟೇ. ಶಿವಾನಿ, ನನಗೆ ತುಂಬಾ ಅಳಬೇಕು ಅಂತ ಅನಿಸ್ತಾ ಇದೆ, ಅಳಕ್ಕಾಗ್ತಾ ಇಲ್ಲ. ಅಪ್ಪನ್ ಸಾಯಿಸಿದ ಕೊಲೆಗಾರ ನಾನೇ ಅಂತ ಜೋರ ಕೂಗಿ ಹೇಳಬೇಕು ಅನಿಸ್ತಾ ಇದೆ, ಆದ್ರೂ ಹೇಳಕ್ಕಾಗ್ತಾ ಇಲ್ಲ. ಕೆಲಸ ಮಾಡ್ಬಿಟ್ಟೆ, ಇಂತ ತಪ್ಪಾಗೋಯ್ತು. ಅಂದ್ರೆ ನಾನ್ ಸತ್ತು ಅವ್ರು ಉಳ್ಕೊಂಡಿದ್ರೆ ಎಲ್ಲ ಸರಿ ಹೋಗ್ತಿದ್ದ? ಹಂಗಲ್ಲ ಶಿವಾನಿ, ನಾನು ಹೇಳಿದ್ದು. ಮೊದಲೇ ನನ್ನ ಜೀವನದಲ್ಲಿ ಎಷ್ಟೊಂದು ಪ್ರಶ್ನೆಗಳಿದೆ. ಏನಾಗ್ತಾ ಇದೆ ಏನಾಗ್ತಾ ಇದೆ ನಿಂಗೇನಂದ್ರೆ ಗೊತ್ತಾ? ಏನಾಗ್ತದೆ ಅಂತಾನೆ ಗೊತ್ತಾಗ್ತಲ್ಲ ಶಿವಾನಿ ನನಗೆ. ಅದ್ರ ಮಧ್ಯ ನಮ್ ಜೊತೆಗೆ ಇರೋರಲ್ಲ ದಿನೇ ಬದಲಾಗ್ತಾ ಇದಾರೆ, ವಿಚಿತ್ರವಾಗಿ ಆಡ್ತಾ ಇದಾರೆ. ಎಷ್ಟು ಕ್ಲೋಸ್ ಆಗಿದ್ದ, ಇಬ್ರು ಜೊತೆಗೆ ಹುಟ್ಟಿದ್ವಿ, ಜೊತೆಗೆ ಬೆಳೆದ್ವಿ. ತ್ರಿವಿಕ್ರಮ್ ಸತ್ತೋದ, ಇವಾಗ ನಾನೇ ಸಾಯಿಸ್ಬಿಟ್ಟೆ. ಎಂತ ತಪ್ಪು ಇದು. ತ್ರಿಶೂಲ್ ನೋಡಲೆ, ತಪ್ಪು ಸರಿ ನಿರ್ಧಾರ ಮಾಡೋದು ನಾವಲ್ಲ, ಆ ದೇವ್ರು. ನಿನ್ ಪ್ರಕಾರ ನೀನ್ ಮಾಡಿದ ತಪ್ಪಾಗಿರ್ಬೋದು, ಆದ್ರೆ ಆ ದೇವ್ರ ಪ್ರಕಾರ ನೀನ್ ಮಾಡಿದ ಸರಿ. ತ್ರಿಶೂಲ್, ದಯವಿಟ್ಟು ಸಮಾಧಾನ ಮಾಡ್ಕೋ. ಯಾರು ಏನ್ ಮಾಡ್ತೀಯ ಅನ್ನೋದು ಗೊತ್ತಿಲ್ಲ ನಮ್ಗೆ. ಆದ್ರೆ ನಿನ್ನ ಬಗ್ಗೆ ನನಗೆ ಒಂದು ಸತ್ಯ ಗೊತ್ತು. ನಾಗಮಣಿಯನ್ನ ಕದ್ದು ತಂದಿರೋದು ನೀನೇ ಅಂತ. ನಿಮ್ಗೆ ಹೇಗೆ ಗೊತ್ತು? ನಾಗಮಣಿ ಎಲ್ಲಾ ಲೋಕದಲ್ಲೂ ಬಹಳ ಶ್ರೇಷ್ಠ ಶಕ್ತಿ ಇರುವಂತ ಒಂದು ವಸ್ತು. ಎಲ್ಲಾ ಲೋಕದವರಿಗೂ ಅದನ್ನ ಪಡ್ಕೊಳ್ಳೋದು ಒಂದು ಕನಸು. ಆ ಕನಸು ನನಗೂ ಇದೆ. ನಾನು ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ನಾಗಮಣಿಯನ್ನು ಪಡೆಯೋದು, ನಿನ್ನಿಂದ ಎಲ್ಲ ವಿಷಯವನ್ನು ತಿಳಿಯೋದಕ್ಕೆ ನಿನ್ನನ್ನ ಆಚೆ ಕರೆಸಿರೋದು. ಹೇಳು, ಈಗ ನಾಗಮಣಿ ಎಲ್ಲಿದೆ? ನಾನ್ಯಾಕೆ ಅದರ ನಿಮಗೂ ಒಪ್ಪಿಸ್ಲಿ? ಅದು ನನ್ನ ಕನಸು, ಅದು ನನ್ನ ಗುರಿ. ಹೇಳೋದಿಲ್ವೇ? ಹಾಗಾದರೆ ನೀನು ಉಳಿಯೋದೇ ಇಲ್ಲ. ಏನ್ ಹೇಳ್ತಿದ್ಯಾ? ನಿನಗೆ ಶಕ್ತಿ ಇದ್ದರೆ ಎದ್ದು ನಿಲ್ಲು, ನೋಡೋಣ. ತ್ರಿಶೂಲ್, ನೀನ್ ತಪ್ಪು ಮಾಡಿಲ್ಲ. ಆ ದೇವ್ರು ನಿನ್ ಕೈಲಿ ತಪ್ಪು ಮಾಡ್ಸಲ್ಲ. ಹಾಗೊಂದ್ ವೇಳೆ ನೀನ್ ಮಾಡಿದ ತಪ್ಪು ಅಂತ ನಿನ್ಗೆ ಅನ್ಸಿದ್ರು, ಮುಂದೆ ನೀನು ಮಾಡಿದ್ದು ಸರಿ ಅಂತ ನಿನಗೆ ಗೊತ್ತಾಗೋ ದಿನ ಬಂದೇ ಬರುತ್ತೆ. ಆ ದಿನ ಬರೋವರೆಗೂ ನೀನ್ ಕಾಯ್ಬೇಕು ಅಷ್ಟೇ. ಎಷ್ಟು ಕಾದ್ರೂ ನೀನ್ ನಂಗೆ ಎಷ್ಟು ಸಮಾಧಾನ ಮಾಡಿದ್ರು, ನಾನು ಎಷ್ಟು ಸಮಾಧಾನ ಮಾಡ್ಕೊಂಡ್ರು ಸಮಾಧಾನ ಆಗ್ತಾ ಇಲ್ಲ. ಮನ್ಸಿಗೆ ಬಿದ್ದಿರೋ ಬೆಂಕಿ ಆರ್ತಾನೆ ಇಲ್ಲ ಶಿವಾನಿ.
ಹೋಗಿ ಎಲ್ಲ ಹೇಳ್ಬಿಡೋಣ ಅಂತ ಅನಿಸ್ತದೆ ಅಮ್ಮನ ಹತ್ರ. ನೋಡು, ಯಾವುದು ನೀನು ಬೇಕು ಅಂತ ಮಾಡಿದ್ದಲ್ಲ, ಎಲ್ಲ ಒಂದು ಕೆಟ್ಟಗಳಿಗೆ ಅನ್ಕೋ. ನಿನ್ನ ಕಾಡ್ತಾ ಇರೋ ಒಂದಷ್ಟು ಪ್ರಶ್ನೆಗಳ ಜೊತೆ ಇದು ಒಂದು ಪ್ರಶ್ನೆ ಅನ್ಕೋ. ಕಾಲ ನಮಗೆ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ತ್ರಿಶೂಲ್. ಕಾಲ ಉತ್ತರ ಕೊಡುತ್ತಾ ಬಿಡಿತು. ಆದರೆ ನನಗೊಂದಷ್ಟು ಪ್ರಶ್ನೆಗಳಿತ್ತು, ಅದೆಲ್ಲದಕ್ಕೂ ಅಪ್ಪ ಉತ್ತರ ಕೊಡಬೇಕಾಗಿತ್ತು. ಅದನ್ನೆಲ್ಲ ಅಪ್ಪನ ಕೇಳೋಣ ಅಂತಂದ್ರೆ ಅಪ್ಪನೇ ಇವಾಗ ಬದುಕಿಲ್ಲ. ಯಾಕೆ ಏನಾಯ್ತು? ದಿಗ್ವಿಜಯನ ಸಾವಿನ ನಂತರ ನಿರಾಳವಾಗಿದ್ದ ಮನಸ್ಸಲ್ಲಿ ಯಾಕೋ ಕಳವಳ. ಈ ತರ ಕಳವಳ ಆಗೋದು ಯಾವುದೋ ಅಪಾಯದ ಮುನ್ಸೂಚನೆ. ಯಾಕೆ ಹೀಗಾಗ್ತಾ ಇದೆ ತಿಳ್ಕೊಳ್ಳೇಬೇಕು. ನಾಗಮಣಿ ವಿಚಾರ ನಮಗೆ ಹೇಳಲ್ಲ ಅಂತ ದುರಹಂಕಾರದಲ್ಲಿದ್ದೆ. ಮಾತಾಡು ನೋಡೋಣ. ನೀನು ಇದೇ ಸ್ಥಿತಿಯಲ್ಲಿ ಹೋಗಿ ನಾಗಮಣಿಯನ್ನು ಪಡ್ಕೊಳ್ತೀಯಾ? ನಿಲ್ಲೋದಕ್ಕೂ ಬಲ ಇಲ್ಲದೆ ಗೆಲ್ಲೋದಕ್ಕೆ ಹೋಗ್ತೀನಿ ಅಂತಿದ್ಯಾ? ಗೆಲ್ಲೋದಕ್ಕೆ ಸಾಧ್ಯನಾ ನಿನಗೆ? ಕಾಲ ಗರ್ಭದೊಳಗೆ ಕಳೆದು ಹೋಗಬೇಕಾಗಿದ್ದ ನೀನು ನಮ್ಮ ಕಾಲೆಡೆಗೆ ತಂದು ನಿಲ್ಲಿಸಿದ್ದು ನಾವು. ನಮಗೆ ನಿನ್ನ ಕಾಲ ಗರ್ಭದೊಳಗೆ ತಳ್ಳುವುದು ಕಿರುಬೆರಳಿನ ಕೆಲಸ ಅಷ್ಟೇ. ದಾಕ್ಷಾಯಿಣಿ, ಈ ದುರಹಂಕಾರಿ ಜೊತೆ ಏನು ಮಾತು? ನೋಡು ಇವನ ದಾಷ್ಟ್ಯ. ಇವನನ್ನು ಪಾತಾಳ ಕುಪ್ಪಕ್ಕೆ ತಳ್ಳಿ ಬಿಡೋಣ. ಇವನ ದೇಹದ ಜೊತೆಗೆ ಆತ್ಮಕ್ಕೂ ಕೂಡ ಸಾವಾಗಲಿ. ಕೃಷ್ಣ, ಶಾಂತಳಾಗು. ಕೋಪ ಬೇಡ. ನಿನ್ನ ಕೋಪದ ತಾಪಕ್ಕೆ ಇವನು ಭಸ್ಮ ಆಗೋದಕ್ಕೆ ಒಂದು ಕ್ಷಣನೂ ಬೇಡ. ನಿನ್ನನ್ನ ಮೊದಲ ಹಾಗೆ ಮಾಡೋದಕ್ಕೆ ಯಾವ ವೈದ್ಯರಿಂದಲೂ ಸಾಧ್ಯ ಇಲ್ಲ. ಅದು ನಮ್ಮಿಂದ ಮಾತ್ರ ಸಾಧ್ಯ. ನೀನು ನಾವು ಹೇಳುವುದನ್ನು ಕೇಳುವುದಾದರೆ ನಿನಗೆ ಮೊದಲ ರೂಪ ಕೊಡುತ್ತೇವೆ. ಹೇಳು, ನಾಗಮಣಿ ಎಲ್ಲಿದೆ? ನಾಗಮಣಿ ಎಲ್ಲಿದೆ ಅಂತ ಹೇಳಿದ್ರೆ ನೀವು ನನ್ನ ಆಮೇಲೆ ಉಳಿಸ್ತೀರಾ? ಸತ್ತಂಗೇನೆ. ಹೇಳದೆ ಇದ್ರು ಸಾಯ್ತೀಯಾ ನೀನು? ಕೃಷ್ಣೆ, ಸಮಾಧಾನ. ನಾಗಮಣಿ ಎಲ್ಲಿದೆ ಅಂತ ನಿನಗೆ ಗೊತ್ತಾ? ಗೊತ್ತು. ಅದನ್ನ ಪಡ್ಕೊಳ್ಳೋದೆ ನನ್ನ ಧ್ಯೇಯ ಆಗಿತ್ತು. ನೀನು ನನ್ನ ಮೊದಲಿನ ಹಾಗೆ ಮಾಡಿದ್ರೆ ನಾಗಮಣಿ ಎಲ್ಲಿದೆ ಅಂತ ಹೇಳ್ತೀನಿ. ನಿನ್ನನ್ನು ಮೊದಲು ಇದರ ಹಾಗೆ ಮಾಡಿದ ಮೇಲೆ ನೀನು ಮೋಸ ಮಾಡುವುದಿಲ್ಲ ಅಂತ ಹೇಗೆ ನಂಬುವುದು? ಹೌದು, ಇವನು ಮೊದಲೇ ದುಷ್ಟ ಮನುಷ್ಯನ ದೇಹ, ಆದರೆ ಇವನ ಮನಸ್ಸು ಹಾವಿನ ವಿಷ. ಅಷ್ಟೇ ಅಲ್ಲ, ಇವನಲ್ಲಿ ನಾಗಮಣಿ ಪೂಜೆಯಿಂದ ಪಡೆದುಕೊಂಡಿರುವ ಶಕ್ತಿಯು ಹಾಗೆ ಇದೆ. ಇವನ ಮಾತನ್ನು ನಂಬುವುದು ತುಸು ಕಷ್ಟವೇ. ನನ್ನ ಈ ಸ್ಥಿತಿ ಒಂದರ ಮೇಲೆ ಸೇಡ್ ತೀರಿಸ್ಕೊಳ್ಳು. ನನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲ್ಲ. ನನಗೆ ನನ್ನ ಮೊದಲನೇ ರೂಪ ಕೊಡಿ ಪ್ಲೀಸ್. ನಾಗಮಣಿ ಎಲ್ಲಿದೆ ಅಂತ ಹೇಳ್ತೀನಿ. ಮಾತು ತಪ್ಪಿದ್ರೆ ಸಾವು ತಪ್ಪಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ದಾಕ್ಷಾಯಿಣಿ? ಅರ್ಥ ಆಯ್ತು. ಯಾಕೆ ನನ್ನ ಕಟ್ತಾ ಇದ್ದೀರಾ? ಇದು ಮಹಾಕಾಯ ಕಲ್ಪ ಚಿಕಿತ್ಸಾ ವಿಧಾನ. ನಿನ್ನನ್ನು ಪೂರ್ವ ರೂಪಕ್ಕೆ ತರುವ ಮೊದಲ ಹಂತ. ಸ್ವಾಮಿಗಳೇ, ಇನ್ನು ಎಷ್ಟು ದಿನಗಳು ಈ ಅಗ್ನಿ ಪರೀಕ್ಷೆ? ಇನ್ನು ಎಷ್ಟು ದಿನಗಳು?
ಈ ಸಮಸ್ಯೆಗಳ ಸುರಿಮಳೆ. ನಾಗಮಣಿ ಪಡೆದ ನಂತರ ನಾಗಲೋಕಕ್ಕೆ ಮರಳಿ ಬರಬಹುದು ಅಂತ ಹೇಳಿದ್ರಿ. ನಾಗಮಣಿನ ಅಪಹರಿಸಿದ ದುಷ್ಟನ ಸಂಹಾರ ಮಾಡಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಾನೂ ಹೇಳಿದ್ರಿ. ಇಷ್ಟೆಲ್ಲ ಆದ್ಮೇಲೂ ಸಮಸ್ಯೆಗಳು ಯಾಕೆ ಒಂದರಿಂದ ಒಂದು ನನ್ನ ಹಿಂದೆ ಬಿದ್ದಿವೆ? ಇದು ನನ್ನ ಲೋಕ, ನನ್ನ ಪ್ರಪಂಚ. ನನಗೆ ಭೂಮಿ ಮೇಲೆ ಉಳಿಯೋ ಉದ್ದೇಶವೇ ಇಲ್ಲ. ನಾಗಮಣಿ ನಮಗೆ ದಕ್ಕಿದೆ. ನಾಗಮಣಿ ಅಪಹರಿಸಿದ ದುಷ್ಟನ ಸಂಹಾರ ಕೂಡ ನಡೆದಿದೆ. ಎಲ್ಲ ಮುಗಿದ ಮೇಲೂ ಇನ್ಯಾಕೆ ನನಗೆ ಶಿಕ್ಷೆ ಇರಬೇಕು? ನೀನು ಮಾಡಿದ ತಪ್ಪಿಗೆ ನೀನು ಅಲ್ಲೇ ಇರಬೇಕು. ಇಷ್ಟಕ್ಕೂ ಈಗಿನ ಎಲ್ಲಾ ಸಮಸ್ಯೆಗಳಿಗೂ ನೀನೇ ಕಾರಣ. ನಾನೇನು ಮಾಡಿದ್ದೀನಿ ಸ್ವಾಮಿ? ನನ್ನಿಂದ ಆದ ಅಪರಾಧ ಆದ್ರೂ ಏನು? ತಾಳ್ಮೆ ಕಳೆದುಕೊಂಡು ಬಿಟ್ಟೆ ನೀನು. ಅದೇ ನೀನು ಮಾಡಿದ ಅಪರಾಧ. ನಾಗಮಣಿ ಸಿಕ್ಕಿದ್ದಾಗ ನಾಗಮಣಿಯನ್ನ ನಾಗರಾಜನಿಗೆ ಸ್ಪರ್ಶ ಮಾಡೋ ತಾಳ್ಮೆ ತಗೊಂಡಿದ್ರೆ ನೀನು, ಅವನ ನೆನಪು ಬರ್ತಾ ಇತ್ತು. ಅವನ ಪೂರ್ವ ಜನ್ಮ ಯಾವುದು ಎಂದು ಅವನಿಗೆ ಅರ್ಥವಾಗುತ್ತಿತ್ತು. ನಮ್ಮ ಲೋಕದ ಆಸ್ತಿ ನಮಗೆ ಸೇರುತ್ತಿತ್ತು. ನೀನು ಮಾಡಿದ ತಪ್ಪಿಗೆ ಪರರನ್ನು ದೂಷಿಸಿ ಏನು ಪ್ರಯೋಜನ? ನೀನು ಮಾಡಿದ ತಪ್ಪಿನ ಕಾರಣಕ್ಕೆ ನೀನು ಎಂತ ದುರಂತಕ್ಕೆ ಕಾರಣ ಆಗಿದ್ದ ಗೊತ್ತಾ? ದಿಗ್ವಿಜಯ್ ಎಲ್ಲಿಗೆ ಹೋದ ಅವನು? ಎಲ್ಲಿಗೆ ಹೋಗ್ಬೇಕಾದ್ರೂ ನನಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಇವತ್ತು ಹೇಳ್ದೆ ಹೋಗಿದ್ದಾನೆ ಅಂದ್ರೆ ಅವನೆಲ್ಲಿಗೆ ಹೋದ? ಹೋಗಕ್ಕೂ ಮುಂಚೆ ತ್ರಯಂಬಕ ಗುರುಗಳು ಕೊಟ್ಟ ಅಸ್ತ್ರನ ತಗೊಂಡು ಹೋಗಿದ್ದಾನೆ. ನಾಗಿಣಿ ಯಾರು ಅಂತ ಗೊತ್ತಾಗಿದೆ. ಇವತ್ತೇ ಕೊನೆ ಆಗುತ್ತೆ ಅಂತ ಹೇಳಿದ್ದ. ಯಾರು ಕೊನೆ ಆಗುತ್ತೆ? ಯಾವಾಗ ಕೊನೆ ಆಗುತ್ತೆ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕೇಳೋಣ ಅಂದರೆ ಅವನಿಲ್ಲ. ಇದ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ನಾಗಮಣಿ ಏನಾದರೂ ಅವನು ವಶ ಆಯ್ತಾ? ಈಗ ಅವನು ನಾಗಮಣಿ ಹೊಲಿಸ್ಕೊಳ್ಳೋ ಶಕ್ತಿ ಪೂಜೆ ಕೂತಿದ್ದಾನ. ಹಾಗೇನಾದರೂ ಆಗ್ಬಿಟ್ರೆ ನಾನು ಇಷ್ಟು ವರ್ಷ ಪಟ್ಟ ಪ್ರಯತ್ನಕ್ಕೆ, ನನ್ನ ಕನಸಿಗೆ ಎಳ್ಳು ನೀರು ಬಿಟ್ಟಾಗ್ಬಿಡುತ್ತೆ. ಏನು ಮಾಡೋದು? ಅವನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ನನ್ನ ಸಾಯಿಸಿ ಆದರೂ ನಾಗಮಣಿನ ಪಡ್ಕೊಳ್ಳೋಣ ಅಂದ್ಕೊಂಡೆ. ಕಾಣಿಸ್ತಾನೆ ಇಲ್ವಲ್ಲ. ಇಲ್ಲೋದವನು ತ್ರಿವಿಕ್ರಮ್ನ ಸಾಯಿಸೋದಕ್ಕೆ ನಾನು ಕಾರಣ. ನಮ್ಮಪ್ಪನ ನಾನೇ ನನ್ನ ಕೈಯಾರೆ ಸಾಯಿಸ್ಬಿಟ್ನಲ್ಲ. ಎಂತ ಪಾಪಿ ನಾನು, ಎಂತ ಪಾಪಿ ನಾನು. ತ್ರಿಶೂಲ್, ತ್ರಿಶೂಲ್, ಇಲ್ಲಿ ಯಾಕೆ ಕೂತ್ಕೊಂಡಿದ್ಯೋ? ಯಾಕಪ್ಪ? ಯಾಕೋ ಗಾಬರಿ ಆಗಿದ್ಯಾ? ಹಾಗೇನಿಲ್ಲಪ್ಪ. ಯಜಮಾನ್ರಲ್ಲೋ? ನಿನಗೆ ಸಿಕ್ಕಿದ್ರಾ? ಸಿಕ್ಕಾಗ ಎಲ್ಲ ನಾನು ಹೋಗ್ತೀನಿ ಅಂತ ಹೇಳಿದ್ರಾ? ಹಾಗಿದ್ರೆ ಅವ್ರು ನಿನಗೆ ಸಿಕ್ಕಿರ್ತಾರೆ. ಅವರು ನಿನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ನಿನ್ನ ನೋಡಿರ್ತಾರೆ. ಅವ್ರು ಎಲ್ಲೋಗಿದ್ದಾರೆ ಅಂತ ನಿನ್ನ ಹತ್ರ ಹೇಳಿರ್ತಾರೆ. ಎಲ್ಲೋಗಿದಾರಂತ? ನಿಶೂಲ್, ಉತ್ತರ ಕೊಡೋ. ಏನಾಗಿರೋ ನನ್ನ ಹತ್ರ ಹೇಳೋ. ಅವ್ರು ಸಿಕ್ಕಿದ್ರು, ಹಾಗೆ ಹೋದ್ರು. ಎಲ್ಲಿಗೆ ಹೋದ್ರು? ಎಲ್ಲಿಗೆ ಅಂತೇನೂ ಹೇಳಿಲ್ಲ ಅವರು. ನಾನು ಶಿವಾನಿ ಹಾಗೆ ಮನೆಗೆ ಬಂದ್ಬಿಟ್ವಿ ಅಷ್ಟೇ. ತ್ರಿಶೂಲ್, ಏನೇ ವಿಷಯ ಇದ್ರು ಸ್ಪಷ್ಟವಾಗಿ ಹೇಳು. ಅವರು ಕೊನೆಯದಾಗಿ ಭೇಟಿಯಾಗಿದ್ದು ನಿನ್ನೆ. ನಿನ್ಗೆ ಗೊತ್ತಿರ್ಬೇಕಲ್ವಾ? ಸರಿಯಾಗಿ ಯೋಚನೆ ಮಾಡಿ ಹೇಳು. ಅವ್ರು ಎಲ್ಲೋಗ್ತೀನಿ ಅಂತ ಹೇಳಿದ್ರಾ? ಹೇಳೋ. ನನಗೇನು ಗೊತ್ತಿಲ್ಲಪ್ಪ. ಸುಮ್ಮನೆ ಏನೇನೋ ಕೇಳ್ತಾನೆ ಇದೆಯಾ ಅಪ್ಪ. ನಾನು ಮೊದಲೇ ಯಾವುದೋ ಬೇರೆ ಟೆನ್ಷನಲ್ಲಿದ್ದೀನಿ. ನೀನು ನೋಡಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದೆಯಾ. ನನಗೇನು ಗೊತ್ತಿಲ್ಲಪ್ಪ. ನೀನು ಬೇರೆ ಯಾರಾದ್ರೂ ವಿಚಾರಿಸ್ಕೊ. ತ್ರಿಶೂಲ್, ನನ್ನ ಮಗ ಯಾಕೆ
ದಿಗ್ವಿಜಯ ಬಗ್ಗೆ ವಿಚಾರಿಸಿದ್ರೆ ಒಂಥರ ಆಡ್ತಾ ಇದ್ದಾನೆ. ಕಷ್ಟ ಕಂಟಕ ಸಂಕಟಗಳ ಮಧ್ಯೆ ಬದುಕಿದ್ದು ಸಾಕು. ನಾನು ಆದಿಶೇಷನನ್ನ ಕರ್ಕೊಂಡು ನಾಗಲೋಕಕ್ಕೆ ಬಂದು ಬಿಡ್ತೀನಿ. ಸಾಧ್ಯವಿಲ್ಲ, ಅದು ಸಾಧ್ಯವೂ ಅಲ್ಲ. ಯಾಕೆ ಸ್ವಾಮಿಗಳೇ? ಮಾನವ ತ್ರಿಶೂಲ್ಗೆ ನಾಗಲೋಕ ನಿಷೇಧ. ಹಾಗಾಗಿ ಪೂರ್ವ ಜನ್ಮದ ನೆನಪಾಗಬೇಕು. ನೆನಪಾಗಿ ಅವನು ನಾಗಮಣಿ ನುಂಗಿ ಆದಿಶೇಷನಾಗಿ ಬದಲಾಗಬೇಕು. ಹಾಗಿದ್ದರೆ ಮಾತ್ರ ಅವನಿಗೆ ನಾಗಲೋಕಕ್ಕೆ ಪ್ರವೇಶ. ನಿನ್ನ ಅವಸರದಿಂದ ಎಂತ ದುರಂತ ಕಾದಿದೆ ಗೊತ್ತಾ? ಸ್ವಾಮಿಗಳೇ, ಇನ್ನು ಯಾವ ದುರಂತ ಕಾದಿದೆ? ದುರಂತ ಇನ್ನು ನೀನು ಎಚ್ಚೆತ್ತುಕೊಳ್ಳದಿದ್ದರೆ ಮಹಾದುರಂತ. ನೀನು ಮಾಡಿದ ತಪ್ಪಿನಿಂದ ಇಡೀ ನಾಗಲೋಕ ನಾಶಕ್ಕೆ ಕಾಯ್ತಾ ಇರೋ ದುರಂತ. ಇದಕ್ಕೆಲ್ಲ ಪರಿಹಾರನೇ ಇಲ್ವಾ? ನಾನು ಮಾಡಿರುವ ತಪ್ಪಿಗೆ ಪರಿಹಾರ ಆದರೂ ಏನು? ಸಮಸ್ಯೆ ಅನ್ನೋದು ಇದ್ದ ಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದು ಇರಲೇಬೇಕಲ್ವಾ? ದಾರಿ ಇದೆ, ನೀನು ಮನಸ್ಸು ಮಾಡಬೇಕು. ಹೇಳಿ ಸ್ವಾಮಿಗಳೇ, ನಾನು ಆದಿಶೇಷ ಮರಳಿ ನಾಗಲೋಕಕ್ಕೆ ಬರೋದಕ್ಕೆ ನಾನು ಏನು ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ. ಹಾಗಾಗಬೇಕೆಂದರೆ ಆದಿಶೇಷನಿಗೆ ನೆನಪು ಬರಬೇಕು. ನೀನು ಹೇಳುವ ಸತ್ಯ ಆದಿಶೇಷನಿಗೆ ಕೇಳಿಸುವುದಿದ್ದರೆ ನೀನು ಬೇರೆ ದಾರಿಯಲ್ಲೇ ಹೋಗಬೇಕು. ಅದು ಪ್ರೀತಿಯ ದಾರಿ. ನಿಮ್ಮದು ಬರೀ ಪ್ರೀತಿ ಅಲ್ಲ, ಜನ್ಮ ಜನ್ಮಾಂತರದ ಪ್ರೀತಿ. ನಿಮ್ಮಿಬ್ಬರ ನಡುವೆ ಪ್ರೀತಿ ಹೆಚ್ಚಾದರೆ ಅವನಿಗೆ ನೆನಪು ತಾನಾಗಿಯೇ ಮರುಕಳಿಸುತ್ತದೆ. ಅದಾದರೆ ಮಾತ್ರ ನೀವಿಲ್ಲಿಗೆ ಬರಲು ಸಾಧ್ಯ. ಆದರೆ ಇದು ಸರಳವಾಗಿಲ್ಲ. ಈ ಪ್ರಯತ್ನದ ಮಧ್ಯೆ ನಿನ್ನ ಮೃತ್ಯು ಬೇಕಾದರೂ ಆಗಬಹುದು. ಸ್ವಾಮಿಗಳೇ, ಅದು ಹೇಗೆ? ನಿನ್ನ ಮುಂದೆ ಇರೋದು ನಿನ್ನ ಗಂಡ ಆದಿಶೇಷ. ಅವನಿಗೆ ನೆನಪಿಸುವ ಪ್ರಯತ್ನ ಆದರೆ ಸುತ್ತ ಇರೋ ಶತ್ರುಗಳಿಗೆ ನಾಗಮಣಿಯನ್ನು ಪಡೆಯ ಹೋರಾಟ. ಈ ಶತ್ರುಗಳ ಸರಪಡೆ ದೊಡ್ಡದಾಗಿದೆ. ಅದು ಯಾವಾಗ ಬೇಕಾದರೂ ನಿನ್ನ ಕುತ್ತಿಗೆಗೆ ಬರಬಹುದು. ಇಷ್ಟಕ್ಕೆಲ್ಲ ಕಾರಣ ನೀವು ನಾಗಲೋಕದ ನೀತಿ ನಿಯಮಗಳ ವಿರುದ್ಧ ಹೋಗಿದ್ದು. ಆದಿಶೇಷ ಮೋಸದ ಮನುಷ್ಯರನ್ನು ನಂಬಿ ಅವರನ್ನು ಕ್ಷಮಿಸಿ ತನ್ನ ಪ್ರಾಣ ಕಳೆದುಕೊಂಡಿದ್ದು. ನೀನು ಅವಸರಕ್ಕೆ ಬಿದ್ದು ನಾಗಮಣಿಯನ್ನು ನುಂಗಿದ್ದು. ಇದಕ್ಕೆಲ್ಲ ಕಾರಣ ನಿನ್ನ ಚಂಚಲತೆ. ಮುಂದೆ ನಿನ್ನನ್ನ ಅದೇ ನಾಶ ಮಾಡಕ್ಕೂ ಮುಂಚೆ ನೀನು ಎಚ್ಚೆತ್ತುಕೊಳ್ಳಬೇಕು. ಆದಿಶೇಷನಿಗೆ ನೆನಪು ಬರುವಾಗೆ ಮಾಡಿ ಅವನಿಗೆ ನಾಗಮಣಿ ದಕ್ಕಿಸಿ ಆದಿಶೇಷನ ನೆನಪು ತರಿಸಿ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು. ಆದರೆ ಈ ಪ್ರಯತ್ನದ ನಡುವೆ ನಿನ್ನ ಸಾವು ಯಾವಾಗ ಬೇಕಾದರೂ ಬರಬಹುದು. ಎಚ್ಚರ. ಜೈ ಭೋಲೆನಾಥ. ಸ್ವಾಮಿಗಳೇ, ಜೈ ಭೋಲೆನಾಥ. ಪಶ್ಚಾತ್ತಾಪ, ಪಾಪ ಪ್ರಜ್ಞೆ, ಪಾಪ ಭೀತಿ. ಜೀವ ಕೊಟ್ಟವನ ಜೀವ ತೆಗೆದ ಸಂಕಟ ನಿನ್ನನ್ನ ಜಗತ್ತಿಗೆ ತಂದವನು ಎಂದೊಂದುಕೊಂಡವನ ಸಾಯಿಸಿಬಿಟ್ಟೆಯ. ನೀನು ಮಾಡಿದ್ದು ಘೋರಪಾತಕ ಅನ್ನೋ ಸಂಕಟವ. ಆ ಸಂಕಟ ನಿನ್ನನ್ನ ನರಕಕ್ಕೆ ದೂಡುತ್ತದೆ ಎನ್ನುವ ಒದ್ದಾಟವೇ. ಸ್ವಾಮಿಗಳೇ, ನಿಮಗೆ ಗೊತ್ತಾಯ್ತು? ಸರ್ವಾಂತರ್ಯಾಮಿ ಆ ರಣಭೈರವನ ಕಣ ನೀನು. ಆ ಸ್ಮಶಾನ ರುದ್ರನ ದೂತ ನಾನು. ಹೀಗಿರುವಾಗ
ಬದುಕಿನ ಲೆಕ್ಕ, ಸಾವಿನ ಲೆಕ್ಕ, ಆ ಎಲ್ಲಾ ಲೆಕ್ಕಗಳು ನನಗೆ ತಿಳಿಯದಿರುವುದೇ ಗೊತ್ತಿತ್ತು. ಅವನ ಸಾವು ನಿನ್ನಿಂದಲೇ ಅನ್ನುವ ಸತ್ಯ ನನಗೆ ಮೊದಲೇ ಗೊತ್ತಿತ್ತು.